ಕಮ್ ಬ್ಯಾಕ್. ಬಿಗ್ ಬಾಸ್ ಮನೆ ಎದುರುಗಡೆ ಏನೆಲ್ಲ ಆಗ್ತಾ ಇದೆ ಆ ಗ್ರೌಂಡ್ ರಿಪೋರ್ಟ್ ಅನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ವಿ. ಯಾರು ಗೆಲ್ಲಬಹುದು ಈ ಅಪ್ಡೇಟ್ಗಳನ್ನ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ನೀಡ್ತಾ ಇದ್ವಿ. ನಮ್ಮ ಎಲ್ಲ ಪ್ರಿಡಿಕ್ಷನ್ಗಳು ಕೂಡ ಸತ್ಯ ಆಗ್ತಾ ಇದೆ. ಮರಳಿ ಆ ಜಾಲಿವುಡ್ ಸ್ಟುಡಿಯೋ ಹತ್ರ ಹೋಗೋಣ. ಏನೇನು ಆಗ್ತಾ ಇದೆ ಈ ಎಲ್ಲ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಕರುನಾಡಿನ ದಿಲ್ ಗೆದ್ದಂತ ಗಿಲ್ಲಿಯೇ ಬಿಗ್ ಬಾಸ್ ಶೋ ಅನ್ನು ಕೂಡ ಗೆದ್ದಿದ್ದಾನೆ. ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ನನ್ ಅದರ್ ದೆನ್ ಗಿಲ್ಲಿ ನಟ ನಟರಾಜ್ ಗಿಲ್ಲಿ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ ಆಗುತ್ತೆ. ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಎಲ್ಲರಿಗಿಂತ ಮೊದಲು ನಾವೇ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ದ ಇನ್ಸೈಡ್ ಸ್ಟೋರಿ ಏನಿದೆ ಆ ಇನ್ಸೈಡ್ ಅಪ್ಡೇಟ್ಗಳನ್ನ ಜಾಲ ಹಿಡಿದು ಹೊರಟು ನಾವು ಎಲ್ಲ ಅಪ್ಡೇಟ್ಗಳನ್ನ ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಗಿಲ್ಲಿ ಬಿಗ್ ಬಾಸ್ ವಿನ್ನರ್. 50 ಲಕ್ಷ ಕ್ಯಾಶ್ ಪ್ರೈಸ್ ಗೆದ್ದಿದ್ದಾರಂತೆ ಗಿಲ್ಲಿ. ಅದರ ಜೊತೆಯಲ್ಲಿ ಸರವಣ ಅವರು 20 ಲಕ್ಷ ರೂಪಾಯಿಗಳನ್ನು ಕೂಡ ನೀಡಿದ್ದಾರೆ. ರಕ್ಷಿತಾ ಫಸ್ಟ್ ರನ್ನರ್ ಅಪ್ ಮತ್ತು ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್. ಇದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ, ಕೇಳಿ. ಕಾವ್ಯ 4ನೇ ಸ್ಥಾನದಲ್ಲಿ ಬಂದ್ರೆ ಫಸ್ಟ್ ರನ್ನರ್ ಅಪ್ ನನ್ ಅದರ್ ದೆನ್ ರಕ್ಷಿತಾ ಶೆಟ್ಟಿ ಮತ್ತು ಸೆಕೆಂಡ್ ರನ್ನರ್ ಅಪ್ ನನ್ ಅದರ್ ದೆನ್ ಅಶ್ವಿನಿ ಗೌಡ. ಸೊ ನೀವೇನು ಟಿವಿ ನೋಡ್ತಾ ಇದ್ರೆ ಆ ಟಿವಿಯ ಪರದೆಯಲ್ಲಿ ಸ್ವಲ್ಪ ಸಮಯದಲ್ಲಿ ಇನ್ ಕೇಸ್ ಆಫ್ ನೀವು ಬಿಗ್ ಬಾಸ್ ನೋಡ್ತಾ ಇದ್ರೆ ಒಂದು ಕೈಯಲ್ಲಿ ಗಿಲ್ಲಿ ಮತ್ತೊಂದು ಕೈಯಲ್ಲಿ ರಕ್ಷಿತಾ ಇರ್ತಾರೆ. ಎಡ ಕೈಯಲ್ಲಿ ಗಿಲ್ಲಿ ಮತ್ತು ಬಲ ಕೈಯಲ್ಲಿ ರಕ್ಷಿತಾ ಇರ್ತಾರೆ. ಇದನ್ನ ಕೂಡ ಹೇಳ್ತಾ ಇದ್ದೀವಿ ನಿಮ್ಮ ಎದುರಿಗೆ. ರಕ್ಷಿತಾ ಫಸ್ಟ್ ರನ್ನರ್ ಅಪ್, ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್. ಕಾವ್ಯ ಇಸ್ ದ ಥರ್ಡ್ ರನ್ನರ್ ಅಪ್. ಜಮಾಲ್ ಜಮೀಲ್ ಜಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಅಲ್ಲಿನ ವಿಜುವಲ್ಗಳನ್ನು ತೋರಿಸ್ತಾ ಇದ್ವಿ. ನಿಮ್ಮ ಅಶ್ವವೇಗ ಟೀಮ್ ಇಂದು ಮುಂಜಾನೆಯಿಂದ ನಿರಂತರವಾಗಿ ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ಅಪ್ಡೇಟ್ಸ್ಗಳನ್ನು ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಇನ್ನೂ ಕೂಡ ನಮ್ಮ ಹೆಮ್ಮೆಯ ರಿಪೋರ್ಟರ್ಸ್ ಆ್ಯಂಡ್ ವಿಡಿಯೋ ಜರ್ನಲಿಸ್ಟ್ ಅದೇ ಸ್ಪಾಟಲ್ಲಿದ್ದಾರೆ. ಅಲ್ಲಿನ ಲೈವ್ ಚಿತ್ರಣಗಳನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ನೋಡಿ, ಈಗಾಗಲೇ ಸಂಭ್ರಮಾಚರಣೆ ಅನ್ನೋದು ಆರಂಭ ಆಗಿಬಿಟ್ಟಿದೆ. ಜಾಲಿವುಡ್ ಸ್ಟುಡಿಯೋದ ಎದುರಿಗೆ ಮಾತ್ರವಲ್ಲ, ಮಳವಳ್ಳಿಯಲ್ಲಿ, ಮಂಡ್ಯದಲ್ಲಿ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಗಿಲ್ಲಿಯ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಇದು ಅಶ್ವವೇಗ ವರದಿಯ ಇಂಪ್ಯಾಕ್ಟ್. ಈ ಸುದ್ದಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದ್ದೆ ನಾವು. ಗಿಲ್ಲಿ ವಿನ್ನರ್ ಅನ್ನೋದು 7 ಗಂಟೆಯ ಹೊತ್ತಿಗಾಗಲೇ ನಾವು ಬ್ರೇಕ್ ಮಾಡಿದ್ವಿ ಸುದ್ದಿಯನ್ನ. ಅಷ್ಟೊತ್ತಿಗಾಗಲೇ ಆ ಶೋ ಮುಗಿದಿತ್ತು. ಇದೀಗ ಟೆಲಿಕಾಸ್ಟ್ ಆಗ್ತಾ ಇದೆ. ರಕ್ಷಿತಾ ಫಸ್ಟ್ ರನ್ನರ್ ಅಪ್, ಅಶ್ವಿನಿ ಗೌಡ ಸೆಕೆಂಡ್ ರನ್ನರ್ ಅಪ್. ಮತ್ತು ವಿನ್ನರ್ ಯಾರು ಅಂತ ಕೇಳಿದ್ರೆ ದಟ್ ಇಸ್ ನನ್ ಅದರ್ ದೆನ್ ಗಿಲ್ಲಿ ನಟರಾಜ್. ಕರುನಾಡಿನ ದಿಲ್ ಗೆದ್ದಿದ್ದಾರೆ ಗಿಲ್ಲಿ.
ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗಿಲ್ಲಿ ಅಭಿಮಾನಿಗಳಿಗೆ ಸಡಗರ ಸಂಭ್ರಮ ಮನೆ ಮಾಡಿದೆ ಅಂತೆ. ಕರುನಾಡಿನ ದಿಲ್ ಗೆದ್ದಂತ ಗಿಲ್ಲಿಯ ಪರವಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಆ ಭಾಗದ ಜನ. ನಾವು ತೋರಿಸ್ತಾ ಇದ್ದೀವಿ ನೋಡಿ, ಬಿಡದಿಯ ಸ್ಟುಡಿಯೋ ಇದು, ಬಿಗ್ ಬಾಸ್ ಸ್ಟುಡಿಯೋ ಎದುರಿಗಿನ ಚಿತ್ರಣ. ಗಿಲ್ಲಿಯ ಫೋಟೋಗಳನ್ನು ಹಿಡಿದುಕೊಂಡು ಬಹುಶಃ ದೊಡ್ಡ ದೊಡ್ಡ ನಟರ ಮೂವಿಗಳು ರಿಲೀಸ್ ಆಗಬೇಕಾದ್ರೆ ಹೆಂಗೆ ಒಂದು ಸಂಭ್ರಮಾಚರಣೆ ಇರುತ್ತೆ ನೋಡಿ, ಪಕ್ಕ ಅದೇ ತರದ ಸಂಭ್ರಮಾಚರಣೆ ಇಲ್ಲೂ ಕೂಡ ಆಗ್ತಾ ಇದೆ. ಗಿಲ್ಲಿ ನಟನಿಗೋಸ್ಕರ ಇವರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಜಮಾಲ್, ಜಮೀಲ್, ಜಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಇನ್ನು ಮುಂದೆ ನೀವು ಪಕ್ಕ ಅಂತಾನು ಹೇಳೋಂಗಿಲ್ಲ. ಯಾಕಂತ ಕೇಳಿದ್ರೆ ಗಿಲ್ಲಿ ಈಗಾಗಲೇ ಕಪ್ ಗೆದ್ದಾಯ್ತು. ಕಾವ್ಯಶೈವ ಥರ್ಡ್ ರನ್ನರ್ ಅಪ್ ಆದರೆ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಮತ್ತು ಫಸ್ಟ್ ರನ್ನರ್ ಅಪ್ ಗಿಲ್ಲಿ ಅವರ ವಂಶದ ಕುಡಿ ರಕ್ಷಿತಾ. ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮ್ಮೆದುರಿಗೆ ನೀಡ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಅಶ್ವವೇಗದಲ್ಲಿ ಮಾತ್ರ. ಅಲ್ಲಿನ ಚಿತ್ರಣ ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀವಿ ನೋಡಿ. ಜಾಲಿವುಡ್ ಎದುರಿನ ಚಿತ್ರಣ, ಹೆಂಗೆ ಕುಣಿತಾ ಇದ್ದಾರೆ, ಹೆಂಗೆ ನಲಿದಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಪಟಾಕಿಗಳನ್ನು ಸಿಡಿಸ್ತಾ ಇದ್ದಾರೆ, ಇದೆಲ್ಲದನ್ನ ಕೂಡ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಹೊರಗೆ ಬರುತ್ತೆ. ಒಂದು ಕೈಯಲ್ಲಿ ಗಿಲ್ಲಿ, ಮತ್ತೊಂದು ಕೈಯಲ್ಲಿ ರಕ್ಷಿತಾ ಇರ್ತಾರೆ. ಆದರೆ ಸುದೀಪ್ ಅವರು ಗಿಲ್ಲಿ ಕೈಯನ್ನು ಮಾತ್ರ ಮೇಲೆತ್ತುತ್ತಾರೆ. ರಕ್ಷಿತಾ ಫಸ್ಟ್ ರನ್ನರ್ ಅಪ್ ಅನ್ನೋದು ಗೊತ್ತಾಗುತ್ತೆ. ಗಿಲ್ಲಿ ವಿನ್ನರ್ ಅನ್ನೋದು ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತೆ. ಮಂಡ್ಯದ ಮಳವಳ್ಳಿಯಲ್ಲಿ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಿದ್ದಂತಹ ಹುಡುಗ ಇದೀಗ ಕರುನಾಡಿನ ಕಿಂಗ್ ಆಗಿದ್ದಾನೆ. ಮಂಡ್ಯ ಆಯ್ತ, ಈಗ ಕರುನಾಡಿನ ಕಿಂಗ್, ಬಿಗ್ ಬಾಸ್ ವಿನ್ನರ್ ಆದಂತಹ ಗಿಲ್ಲಿ ನಟ ಅನ್ನುವಂಥ ಅಪ್ಡೇಟೆಡ್ ಸುದ್ದಿಗಳು ನಮಗೆ ಲಭ್ಯವಾಗ್ತಾ ಇದೆ. ತಾನು ಬೆಳಿಬೇಕು, ಏನೋ ಒಂದು ಹೆಸರು ಮಾಡಬೇಕು ಅಂತ ಕನಸು ಕಟ್ಕೊಂಡು ಬಂದಂತ ಗಿಲ್ಲಿ ಇದೀಗ ಕರುನಾಡಿನ ಜನಮಾನಸವನ್ನ ಗೆದ್ದಿದ್ದಾನೆ. ಗಿಲ್ಲಿ ನಟ ಗೆಲ್ಲೋದಕ್ಕೆ ಕಾರಣಗಳೇನು ಅಂತ ನಿಮ್ಮ ಅಶ್ವವೇಗ ನ್ಯೂಸ್ ಅಲ್ಲಿ ನಾವು ತಿಳಿಸ್ತೀವಿ ನೋಡಿ. ಆತನ ಮೇನ್ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ನಾವೇನ್ ಹೇಳ್ತಾ ಇದ್ದೀವಿ ಕೇಳಿ, ಇದೇ ಆತನ ಮೇನ್ ಪ್ಲಸ್ ಪಾಯಿಂಟ್ಸ್. ಗಿಲ್ಲಿ ನಟ ಆತನ ಮೇನ್ ಪ್ಲಸ್ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ, ಪಾಸಿಟಿವ್ ಪಾಯಿಂಟ್ ಯಾವುದು ಅಂತ ಕೇಳಿದ್ರೆ ಅದು ಆತನ ಕಾಮಿಡಿ, ಹಿತವಾದ ಕಾಮಿಡಿ. ಕಾಮಿಡಿ ಹೆಸರಲ್ಲಿ ಯಾವುದೇ ಡಬಲ್ ಮೀನಿಂಗ್ ಗಳನ್ನ ಮಾಡಲ್ಲ, ಒತ್ತಾಯದ ಕಾಮಿಡಿ ಮಾಡಿಲ್ಲ ಗಿಲ್ಲಿ ನಟ. ನಾನು ಮಾಡಲೇಬೇಕು ಅಂತನೂ ಮಾಡಲಿಲ್ಲ, ಬದಲಿಗೆ ಪರಿಸ್ಥಿತಿಗೆ ಅನುಗುಣವಾಗಿ ಗಿಲ್ಲಿ ಪಂಚಿಂಗ್ ಡೈಲಾಗ್ಸ್ ಗಳನ್ನ ಬಿಟ್ಟಿದ್ದಾನೆ. ಗಿಲ್ಲಿಯ ಸಮಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ, ಕಾಮಿಡಿ ಟೈಮಿಂಗ್ ಆತನನ್ನ ಈ ಹಂತಕ್ಕೆ ತಲುಪಿಸಿದೆ. ಕಾಮಿಡಿ ಮೂಲಕವೇ ಕಹಿ ಸತ್ಯವನ್ನ ಹೊರಹಾಕಿದ್ದರು ಇದೇ ಗಿಲ್ಲಿ ನಟ. ಎಲ್ಲರ ಮುಖವಾಡಗಳನ್ನ ತಮಾಷೆ ಮಾಡ್ತಾ ಮಾಡ್ತಾ ಕಳಿಸ್ಬಿಟ್ರು. ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಆಗಿರೋದು ಗಿಲ್ಲಿಯ ಸ್ಪೆಷಾಲಿಟಿ. ತಮ್ಮ ಮನೆಯಲ್ಲಿ ಗಿಲ್ಲಿ ನಟ ಹೇಗಿರ್ತಾರೋ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ರು. ಅದೇ ಅವರಿಗೆ ದೊಡ್ಡ ಅಡ್ವಾಂಟೇಜ್ ಆಯ್ತು. ಯಾವ ನಾಟಕ ಇಲ್ಲ, ಯಾವ ಮುಖವಾಡ ಇಲ್ಲ, ಹೆಂಗಿದ್ದೀನೋ ಹಂಗಿದ್ದೀನಿ ಅಷ್ಟೇ. ನಂಗೆ ಹೆಂಗೆ ಕಂಫರ್ಟ್ ಅನ್ಸುತ್ತೋ ಅದೇ ರೀತಿಯಲ್ಲಿ ಬನಿಯನ್ನಲ್ಲೇ ಇರ್ತೀನಿ. ಏನಿವಾಗ ನಾನು ಮನೇಲಿ ಬನಿಯನ್ನಲ್ಲೇ ಇರೋದು, ಹೊರಗಡೆ ಶೋಗ್ ಮಾತ್ರ ಹಂಗೆ ಬೇರೆ ಡ್ರೆಸ್ ಹಾಕೊಂಡು ಹೋಗೋದು. ಅದೇ ರೀತಿಯಲ್ಲಿ ಈ ಮನುಷ್ಯ ವಾರ ಪೂರ್ತಿ ಬನಿಯನ್ ಹಾಕೊಂಡು, ಯಾಕೆಂದ್ರೆ ಮನೇಲಿದ್ದೇನೆ ಅನ್ನೋ ಭಾವ. ಸುದೀಪ್ ಬರುವಾಗ ಮಾತ್ರ ಬೇರೆ ಡ್ರೆಸ್ಗಳನ್ನು ಹಾಕೊಳ್ತಾ ಇದ್ರು. ಸೊ ನ್ಯಾಚುರಲ್ ಆಗಿ ಎಷ್ಟಿರೋಕ್ ಸಾಧ್ಯನೋ ಅಷ್ಟೇ ಇರ್ತಾ ಇದ್ರು. ಹಂಗಾಗಿ ಗಿಲ್ಲಿ ಈ ಗೆಲುವಿನ ಹಂತವನ್ನು ತಲುಪಿದ್ದಾರೆ. ಸೊ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಾವು ನಿಮಗೆ ನೀಡೋದಾದ್ರೆ, ರನ್ನರ್ ಅಪ್ ಬೇರೆ ಯಾರೂ ಅಲ್ಲ, ಗಿಲ್ಲಿಯ ವಂಶದ ಕುಡಿ ರಕ್ಷಿತಾ ರನ್ನರ್ ಅಪ್ ಮತ್ತು ಅಶ್ವಿನಿ ಸೆಕೆಂಡ್ ರನ್ನರ್ ಅಪ್. ಗಿಲ್ಲಿ ನಟ ಗೆಲ್ಲೋದಕ್ಕೆ ಆತನ
ಸಹಜವಾಗಿರ್ತಕ್ಕಂಥ ಮತ್ತು ಲಘುವಾಗಿರುವಂತಹ ಹಾಸ್ಯವೇ ಕಾರಣ. ಸೊ ಗಿಲ್ಲಿ ನಂತರ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಯಾರಿಗಿದೆ ಅಂತ ಕೇಳಿದರೆ ಅದು ರಕ್ಷಿತಾ. ಎಸ್ಪೆಷಲಿ ಕರ್ನಾಡು ಕರಾವಳಿ ಭಾಗ, ಮುಂಬೈ, ದುಬೈ, ಅಬುದಾಬಿ ಈ ಭಾಗಗಳಲ್ಲಿ ರಕ್ಷಿತಾಗೆ ಯಥೇಚ್ಛವಾಗಿರುವಂತಹ ಮತಗಳು ಬಂದಿವೆ. ಹಾಗಾಗಿ ರನ್ನರ್ ಅಪ್ ಇಸ್ ನನ್ ಅದರ್ ದೆನ್ ರಕ್ಷಿತಾ. ನೋಡಿ ಅಲ್ಲಿನ ಸೆಲೆಬ್ರೇಷನ್ ಯಾವ ರೀತಿ ಆಗ್ತಾ ಇದೆ ಅಂತ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ರೋಜಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ರೋಜಾ, ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ದೀರಿ. ಇದೀಗಂತೂ ಮುಗಿಲು ಮುಟ್ಟುಬಿಟ್ಟಿದೆ. ಇನ್ನು ಟಾಪ್ 3 ಮಾತ್ರ ಇರೋದು. ಆ ಟಾಪ್ 3ಯಲ್ಲಿ ಈಗಾಗಲೇ ಅಶ್ವವೇಗಕ್ಕೆ ಸಿಕ್ಕಂತ ಮಾಹಿತಿಯ ಪ್ರಕಾರ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಆದರೆ ಫಸ್ಟ್ ರನ್ನರ್ ಅಪ್ ಅಂದರೆ ಆಕ್ಚುಯಲ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿ ಮತ್ತು ವಿನ್ನರ್ ನನ್ ಅದರ್ ದೆನ್ ಗಿಲ್ಲಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹರ್ಷೋದ್ಗಾರ ಎಲ್ಲ ಕಡೆಗಳಲ್ಲೂ ಮುಗಿಲು ಮುಟ್ತಾ ಇದೆ. ಐ ರೆಸ್ಪೆಕ್ಟ್ ಯು, ಮುಂಜಾನೆಯಿಂದಲೂ ಕೂಡ ಅಲ್ಲೇ ಇದ್ರಿ, ನಿಮ್ಗೆ ಸುಸ್ತಾಗಿರ್ಬೋದು, ಆದರೂ ವರದಿ ಈಗ ಸದ್ಯದ ಮಟ್ಟಿಗೆ ಅಲ್ಲಿ ಯಾವ ರೀತಿ ಇದೆ? ಹೌದು ಕಾರ್ತಿಕ್, ನೀವು ಏನ್ ಹೇಳಿದ್ರಿ ಅದಾಗೆ ಗಿಲ್ಲಿನೇ ವಿನರ್ ಅನ್ನುವಂತಹ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ. ಅಂಡ್ ದೆನ್ ರಕ್ಷಿತಾ ಅವರು ಫಸ್ಟ್ ರನ್ನರ್ ಅಪ್ ಆಗ್ತಾರೆ, ಅಂಡ್ ದೆನ್ ಫೈನಲ್ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಅವರು ಆಗ್ತಾರೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ. ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಪಷ್ಟತೆ ಕೂಡ ಸಿಗುವಂತದ್ದು ಕಾರ್ತಿಕ್. ಈಗ ಆಲ್ರೆಡಿ ಗಿಲ್ಲಿ ಫ್ಯಾನ್ಸ್ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ತಮ್ಮ ಪ್ರೀತಿಯ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಈಗ ಒಂದ್ ಕಡೆ ಅಶ್ವಿನಿ ಫ್ಯಾನ್ಸ್ ಒಂದ್ ಸ್ವಲ್ಪ ಮಟ್ಟಿಗೆ ಇದ್ರು, ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಅಶ್ವಿನಿ ಅವರ ಫ್ಯಾನ್ಸ್ ಕಾಣಿಸ್ತಾ ಇಲ್ಲ. ಎಲ್ಲಾ ಕಡೆ ಕೂಡ ಓನ್ಲಿ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿನೇ ಗೆದ್ದಿರೋದು ಅನ್ನುವಂತಹ ಘೋಷವಾಕ್ಯಗಳು ಮೊಳಗ್ ಬರ್ತಾ ಇದೆ ಕಾರ್ತಿಕ್. ಸೊ ಒಂದಷ್ಟು ಫ್ಯಾನ್ಸ್ ಸ್ವಲ್ಪ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಕಾಸ್ 2 to 3 ಟೈಮ್ಸ್ ಲಾಠಿ ಚಾರ್ಜ್ ಕೂಡ ಆಯ್ತು ಫ್ಯಾನ್ಸ್ ಮೇಲೆ. ಅವ್ರೇನ್ ಯಾವ ರೀತಿಯಾದಂತಹ ತೊಂದರೆ ಮಾಡ್ತಾ ಇಲ್ಲ, ಬಟ್ ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬಾ ಕ್ರೌಡ್ ಇರೋದ್ರಿಂದ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು, ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸ್ ಒಂದ್ ರೀತಿಯಾಗಿ ಜಾಗೃತೆ ವಹಿಸಬೇಕು ಅಂತ ಎಲ್ಲೆಲ್ಲಿ ಕ್ರೌಡ್ ಇರುತ್ತೆ ಆ ಕ್ರೌಡ್ ನ ಚದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗಿಲ್ಲಿ ಫ್ಯಾನ್ಸ್ಗೂ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಯ್ತೇನ್ರಪ್ಪ. ಎಸ್, ಅಲ್ಲಿನ ಚಿತ್ರಣಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಒಟ್ಟಾರೆ ಆಗಿ ಜನರು ಖುಷಿಯಿಂದ ಕಿಕ್ಕಿರಿದು ಕುಣಿತಾ ಇದ್ದಾರೆ. ಈ ಮತ್ತಷ್ಟು ಜನರು ಅಲ್ಲಿ ಇನ್ನೂ ಕೂಡ ಸೇರ್ತಾನೆ ಇದ್ದಾರೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಅವರನ್ನ ಮನೆಯಿಂದ ಹೊರಗೆ ಬಿಡೋದು ಸ್ವಲ್ಪ ಕಷ್ಟಕರವೇ ಸಂಗತಿಯೇ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸರು ಅದೆಷ್ಟೇ ಸೆಕ್ಯೂರಿಟಿ ಕೊಟ್ಟರು ಕೂಡ ಈ ಜನರ ವರ್ತನೆಯನ್ನು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ತಮ್ಮ ನೆಚ್ಚಿನ ನಟನನ್ನು ಮೀಟ್ ಮಾಡಬೇಕು ಅಂತೇಳಿ ಅವರು ಮುಗಿಬಿದ್ರೆ ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಇವತ್ತು ರಾತ್ರಿ ಅವರನ್ನು ಅಲ್ಲೇ ಹೋಲ್ಡ್ ಮಾಡಿ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅವರೆಲ್ಲರನ್ನ ಹೊರಗೆ ಕರ್ಕೊಂಡು ಬರೋದು, ಕಿಚ್ಚ ಸುದೀಪಿಂದ ಹಿಡಿದು ಅಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳನ್ನು ನಾಳೆ ಮಧ್ಯಾಹ್ನದ ಹೊತ್ತಿಗೆ ಹೊರಗೆ ಕರ್ಕೊಂಡು ಬರೋದು ಬೆಟರ್ ಅಂತ ಅನಿಸುತ್ತೆ.
ಹೇಳಿ. ಎಸ್ ರೋಜಾ ರಿಪೋರ್ಟ್ ನೀಡ್ತಾ ಇದ್ದೀರಿ. ಅಲ್ಲಿನ ವಾಸ್ತವ ಸ್ಥಿತಿ ಇದೀಗ ಹೆಂಗಿದೆ? ಏನಾದ್ರೂ ಅಹಿತಕರ ಘಟನೆ ಏನಾದ್ರೂ ಆಗುವಂತ ಸಂಭವಗಳೇನಾದ್ರೂ ಇದೆಯಾ ಹೆಂಗೆ ರೋಜಾ? ಓಕೆ 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 ಹಾಂ ಗಿಲ್ಲಿ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಟಾಲಿವುಡ್ ಸ್ಟುಡಿಯೋ ಮುಂದೆ ಗಿಲ್ಲಿ ಜಾತ್ರೆ ನೆರೆದಿದೆ. ಗಿಲ್ಲಿಯ ವಿನ್ ಎಂಬ ಖುಷಿಯಲ್ಲಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸಿ ಗಿಲ್ಲಿ ಫ್ಯಾನ್ಸ್ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಗಿಲ್ಲಿಗೆ ಏನು ಗೊತ್ತಾಗ್ತಾ ಇರಲ್ಲ ಹೊರಗಡೆ ಏನಾಗ್ತಿದೆ ಅಂತ ಹೇಳಿ. ಬಟ್ ಈ ಪಟಾಕಿಯ ಶಬ್ದ ಅಂತೂ ಖಂಡಿತವಾಗಿ ಒಳಗಡೆ ಕೇಳಿಸುತ್ತೆ. ಎಲ್ಲೆಲ್ಲೂ ಗಿಲ್ಲಿ 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 ಅನ್ನುವ ಕೂಗು ಕೇಳ್ತಾ ಇರುವಂತಹದ್ದು. ಗಿಲ್ಲಿ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಜಾಲಿವುಡ್ ಸ್ಟುಡಿಯೋ ಮುಂದೆ ಗಿಲ್ಲಿ ಜಾತ್ರೆ ನಡೆದಿದೆ. ಗಿಲ್ಲಿಯ ವಿನ್ ಎಂಬ ಖುಷಿಯಲ್ಲಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಪಟಾಕಿ ಸಿಡಿಸಿ ಗಿಲ್ಲಿ ಫ್ಯಾನ್ಸ್ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ಒಳಗಡೆಯ ಕಾರ್ಯಕ್ರಮ ಮುಗ್ದಿರುತ್ತೆ. ಗಿಲ್ಲಿ ಹೊರಗಡೆ ಎಲ್ಲಾದ್ರೂ ಕೂತ್ಕೊಂಡಿರ್ತಾರೆ. ಒಂದು ಸತಿ ಗಗನದೆಡೆಗೆ ಕಣ್ಣು ಹಾಯಿಸಿದ್ರೆ ಎಲ್ಲಾ ಕಡೆಗಳಲ್ಲಿ ಪಟಾಕಿಗಳೇ ಕಾಣಿಸುತ್ತೆ. ಬಣ್ಣ ಬಣ್ಣದ ರಂಗು ರಂಗಿನ ಸಿಡಿಮದ್ದುಗಳು ಕಾಣಿಸುತ್ತೆ. ಬಹುಶಃ ಮನುಷ್ಯ ಇದುವರೆಗೆ ಒಳಗಿದ್ದಾಗ ಎಣಿಸ್ಕೊಂಡಿರೋಕ್ಕಿಲ್ಲ ನನಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗ ಒಂದು ಬೆಳೆದಿದೆ ಅಂತ ಹೇಳಿ. ಆದರೆ ಈಗ ವಾಸ್ತವತೆಯ ಅರಿವು ಗಿಲ್ಲಿ ನಟನಿಗಾಗುತ್ತೆ. ತನಗೆ ಒಬ್ಬರು ಟ್ಯಾಟೋ ಹಾಕೊಂಡಕ್ಕೆ ಭಾವುಕರಾದಂತಹ ಗಿಲ್ಲಿಗೆ ಈಗ ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ ಖಾಲಿ ಒಬ್ಬರಲ್ಲ 10 ಜನ ನನ್ನ ಬಗ್ಗೆ ಟ್ಯಾಟೋ ಹಾಕೊಂಡಿದ್ದಾರೆ ಅಂತ ಹೇಳಿ. ನೋಡಿ, ತಮಟೆಯ ಶಬ್ದ, ಪಟಾಕಿಗಳ ಬಣ್ಣ ಬಣ್ಣದ ಚೆಲುವಿನ ಪಟಾಕಿಗಳು, ಅದರ ನಡುವಿನಲ್ಲಿ ಹೃದಯ ತುಂಬ ಗಿಲ್ಲಿಯನ್ನ ಹೊತ್ತು ಮೆರೆಸುತ್ತಿರುವಂತಹ ಅವರ ಅಭಿಮಾನಿಗಳು. ಈ ಮನುಷ್ಯ ಮಾಡಿದಂತ ಮೋಡಿಯೇ ಅಂತ ಒಂದು ಅದ್ಭುತ ಅಂತ ಹೇಳಬೇಕು.